ಅದು ಇದು 15 10 ಇದು 15 ಎಷ್ಟಾಯ್ತು? ಇದು ನಗರಸಭೆಯ ಪ್ರಕಟಣೆ. ಸಾರ್ವಜನಿಕರು ಗಮನಿಸಬೇಕು. ಘಟಪ್ರಭಾ ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಗಮನಿಸಿ, ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿರುವುದರಿಂದ ತಾವುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಅಕಸ್ಮಾತ್ ಆಗಿ ತಾವುಗಳು ಹೋಗಲಿಕ್ಕೆ ಅನಾನುಕೂಲ ಇದ್ದಲ್ಲಿ ತಾವುಗಳು ನಗರದ ಕಾಳಜಿ ಕೇಂದ್ರಕ್ಕೆ ಬರಬಹುದು. ನಗರದಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ದಯಮಾಡಿ ಸಾರ್ವಜನಿಕರು ಅಲ್ಲಿ ಬರಬೇಕಂತ ತಮ್ಮಲ್ಲಿ ವಿನಂತಿ. ಮಾಡಿದ್ರೆ ಐಟಮ್ ನೋಡು. ಅದು ಇದು 15 10 ಇದು 15 ಎಷ್ಟಾಯ್ತು? ಇದು ನಗರಸಭೆಯ ಪ್ರಕಟಣೆ. ಸಾರ್ವಜನಿಕರು ಗಮನಿಸಬೇಕು. ಘಟಪ್ರಭಾ ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಗಮನಿಸಿ, ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿರುವುದರಿಂದ ತಾವುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಅಕಸ್ಮಾತ್ ಆಗಿ ತಾವುಗಳು ಹೋಗಲಿಕ್ಕೆ ಅನಾನುಕೂಲ ಇದ್ದಲ್ಲಿ ತಾವುಗಳು ನಗರದ ಕಾಳಜಿ ಕೇಂದ್ರಕ್ಕೆ ಬರಬಹುದು. ನಗರದಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ದಯಮಾಡಿ ಸಾರ್ವಜನಿಕರು ಅಲ್ಲಿ ಬರಬೇಕಂತ ತಮ್ಮಲ್ಲಿ ವಿನಂತಿ. ಮಾಡಿದ್ರೆ ಐಟಮ್ ನೋಡು. ಅದು ಇದು 15 10 ಇದು 15 ಎಷ್ಟಾಯ್ತು? ಇದು ನಗರಸಭೆಯ ಪ್ರಕಟಣೆ. ಸಾರ್ವಜನಿಕರು ಗಮನಿಸಬೇಕು. ಘಟಪ್ರಭಾ ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಗಮನಿಸಿ, ನದಿ ನೀರಿನ ಮಟ್ಟ ಹೆಚ್ಚಾಗುತ್ತಿರುವುದರಿಂದ ತಾವುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಅಕಸ್ಮಾತ್ ಆಗಿ ತಾವುಗಳು ಹೋಗಲಿಕ್ಕೆ ಅನಾನುಕೂಲ ಇದ್ದಲ್ಲಿ ತಾವುಗಳು ನಗರದ ಕಾಳಜಿ ಕೇಂದ್ರಕ್ಕೆ ಬರಬಹುದು. ನಗರದಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ದಯಮಾಡಿ ಸಾರ್ವಜನಿಕರು ಅಲ್ಲಿ ಬರಬೇಕಂತ ತಮ್ಮಲ್ಲಿ ವಿನಂತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.